100% ಈ ಭಯಾನಕವಾದ ಆತಂಕಗಳಿಗೆ ರಾಮಬಾಣದಷ್ಟು ಮದ್ದು ಈ 2 ಅಂಶಗಳು: ಹುಣಸೆಹಣ್ಣು, ತಾಮ್ರದ ಫಲಕ. ಈ ಎರಡನ್ನು ನೀವು ನಿಮ್ಮ ಅಡುಗೆ ಮನೆಯಲ್ಲಿ ಬಳಸೋಕ್ಕೆ ಶುರು ಮಾಡಿದರೆ ನೀವು ಈ ಭಾರಲೋಹಗಳಿಂದ ಏನಾಗುತ್ತೆ ಅನ್ನೋದು ನಿಮಗೆ ಇನ್ನೊಂದು ಕಡೆ ಹೇಳಬೇಕಾಗತ್ತೆ. ನಾನು ನಮ್ಮ ಪ್ರೇಕ್ಷಕರನ್ನು ಭಯಪಡಿಸೋದಕ್ಕೆ ಇಷ್ಟ ಇಲ್ಲ, ಆದರೂ ಹೇಳ್ತೇನೆ. ಲೆಡ್ಡು, ಮೆರ್ಕ್ಯುರಿ, ಆರ್ಸೆನಿಕ್ ಇರೋದ್ರಿಂದ ಮಕ್ಕಳು ಬುದ್ಧಿಮಾಂದ್ಯ ಮಕ್ಕಳಾಗಿ ಹುಟ್ಟೋದಕ್ಕೆ ತುಂಬ ಆಸ್ಕಾರ ಇರುತ್ತೆ. ಮತ್ತು ಕಿಡ್ನಿ, ಕಣ್ಣು, ವಿಕಲಾಂಗಿ ಮಕ್ಕಳು ಹುಟ್ಟೋದಕ್ಕೆ ಈ ಕಾರಣ ಆಗೋಕ್ಕೆ ಸಾಧ್ಯತೆಗಳಿರ್ತವೆ. ಸೊ ಇದರಿಂದ ನೀವು ಬಚಾವಾಗಬೇಕು ಅಂದರೆ ಪ್ಲೀಸ್ ತಾಮ್ರದ ಫಲಕ ಮತ್ತು ಹುಣಸೆ ನೀರನ್ನು ನಿಮ್ಮ ಅಡುಗೆ ಮನೆಯಲ್ಲಿ ಸಕ್ರಿಯವಾಗಿ ಸಕ್ರಮವಾಗಿ ಬಳಸಿ ಈ ಆತಂಕಗಳಿಂದ ಪಾರಾಗಿರಿ. ಇಲ್ಲ, ಡಯಾಬಿಟಿಸ್ ಬಂದೇ ಬರುತ್ತೆ. ಇದೇ ರೀತಿ ನಾರ್ತ್ ಕರ್ನಾಟಕದಲ್ಲಿ ಜೋಳದ ರೊಟ್ಟಿ ತಿಂದು ಅನ್ನ ತಿನ್ನೋರು, ನಮ್ಮ ಸೌತ್ ಕರ್ನಾಟಕದಲ್ಲಿ ರಾಗಿ ಮುದ್ದೆ ತಿಂದು ಅನ್ನ ತಿನ್ನೋರು ಇದ್ದಾರೆ. ಅಂದರೆ ಅನ್ನ ಮಾಡುವ ಅನಾಹುತವನ್ನು ತಡೆಯುವಂಥ ಶಕ್ತಿ ರಾಗಿಗಾಗಲಿ ಜೋಳಕ್ಕಾಗಲಿ ಆ ನಾರು ಅಂಶಗಳಿಗೆ ಇಲ್ಲ ಅಂತ ನಾವು ನಿರ್ಧಾರ ಮಾಡಿದ್ದೀವಿ, ಪ್ರಯೋಗದಲ್ಲೂ ಮಾಡಿದ್ದೀವಿ. ಸೊ ನಿಮಗೆ ವಾಸಿ ಮಾಡ್ಕೋಬೇಕು ಅಥವಾ ಬರದೇ ಇರೋಂಗೆ ನೋಡ್ಕೋಬೇಕು ಅಂದರೆ ನೀವು ರಾಗಿ ತಿನ್ನಿರಿ, ಜೋಳ ತಿನ್ನಿರಿ, ಅಕ್ಕಿ ತಿನ್ನೋದನ್ನು ಬಿಡಿ. ಅದರ ಜೊತೆಗೆ ನಿಮಗೆ ಬೇಕಾದರೆ ನವಣೆ ಅಕ್ಕಿ ಅನ್ನ ಊಟ ಮಾಡಿ, ಸಾಮೆ ಅಕ್ಕಿ ಅನ್ನ ಊಟ ಮಾಡಿ, ಆ ಥರ ಮಾಡ್ಕೊಳ್ಳಿ. ಸೊ ರಾಗಿ ಜೋಳ ತಿನ್ನೋದ್ರಿಂದ ರೋಗ ಬರೋದಿಲ್ಲ, ಬಟ್ ನೀವು ಬೇರೆ ತಿನ್ನೋದ್ರಿಂದ ಬರೋ ರೋಗಗಳನ್ನು ತಡೆಯೋ ಶಕ್ತಿ ಇಲ್ಲ ಇದರಲ್ಲಿ. ಸೊ ಅದು ಅತಿ ಮುಖ್ಯವಾದ ಅಂಶ. ನೀವು ಕೇಳಿದ್ದು ತುಂಬ ಒಳ್ಳೆಯ ಪ್ರಶ್ನೆ. ಸೊ ರೋಗ ಬಂದ್ಬಿಟ್ರು ಅಂದಮೇಲೆ ಇನ್ನು ನೀವು ರಾಗಿ ಜೋಳ ತಿಂದರೂ ಏನೂ ಉಪಯೋಗ ಇಲ್ಲ, ಬರಗು ತಿಂದರೂ ಏನೂ ಉಪಯೋಗ ಇಲ್ಲ, ಸಜ್ಜೆ ತಿಂದರೂ ಏನೂ ಉಪಯೋಗ ಇಲ್ಲ. ಯಾಕೆ ಅಂದರೆ ಇದರಲ್ಲಿ ನಾರಿನ ಅಂಶ ರಾಗಿಯಲ್ಲಿ 3.6 ಇರೋದು, ಮಿಕ್ಕಿದ್ದೆಲ್ಲ ಇನ್ನೂ ಕಮ್ಮಿ. 5 ಸಿರಿಧಾನ್ಯಗಳಲ್ಲಿ 8, 9, 9.8, 10, 12.5 ಈ ನಾರಿನ ಅಂಶ ನಮ್ಮನ್ನು ರಕ್ಷಣೆ ಮಾಡೋ. ಎಲ್ಲರದ್ದು ನಾರ್ಮಲ್ ಊಟ ಸಿರಿಧಾನ್ಯದ್ದೇ. ಈಗ ಕಳೆದ 80 ವರ್ಷದಿಂದ ಫುಡ್ ಕಾರ್ಪೊರೇಟ್ಸ್ ಬಂದು ಬದಲಾವಣೆ ಮಾಡಿ ನೀವೆಲ್ಲರೂ ಇದು ನಮ್ಮ ನಾರ್ಮಲ್ ಊಟ ಅಂತ ಅನ್ಕೋತಾ ಇದ್ದೀರ. ಅಕ್ಕಿ, ಗೋಧಿ, ಹಾಲು, ಸಕ್ಕರೆ ನಮ್ಮ ನಾರ್ಮಲ್ ಊಟ ಅಲ್ಲ. ನಿಜವಾದ ಊಟ ಸಿರಿಧಾನ್ಯಗಳದ್ದು. 10 ಧಾನ್ಯ ಬಳಸ್ಕೋಬೋದು ನೀವು: ರಾಗಿ, ಜೋಳ, ಸಜ್ಜೆ, ನಮ್ಮ ದೇಸಿ ಮೆಕ್ಕೆಜೋಳ, ಬರಗು, ನವಣೆ, ಸಾಮೆ, ಕೊರ್ಲೆ, ಊದಲು, ವಾರ್ಕ ಇವೆಲ್ಲನೂ ನೀವು ತಿನ್ಬೋದು. ರಾಗಿ ಜೋಳದ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಡಿ, ಅದು ತಿನ್ನಿ. ಬಟ್ ಇದೆಲ್ಲ ತಿಂತಾ ಇದ್ದರೆ ನಿಮಗೆ 60 ವರ್ಷ ಅಲ್ಲ 100 ವರ್ಷದ ತನಕ ಯಾವ ರೋಗ ಬರೋಲ್ಲ ಅಂತ ನಾನು ಗ್ಯಾರಂಟಿ ಕೊಡ್ತೇನೆ. ನಿಮ್ಗೆ ರೋಗ ಇಲ್ಲ ಅಂದರೆ ರಾಗಿ ಜೋಳದ ಜೊತೆಗೆ ಸಿರಿಧಾನ್ಯಗಳನ್ನು ಬಳಸಿ ಅಕ್ಕಿ ಗೋಧಿಯನ್ನು ದೂರ ಇಡಿ. ಸಿಂಪಲ್ ಅಡ್ವೈಸ್.